मेरा नाम चंद्रेगौड़ ಸೋಮಿರಹಳ್ಳಿಯ ಸರದಾರರ ಹಿಡಿಯಬಲ್ಲ ಇವನೊಬ್ಬ ಚಂದ್ರ ಸೋಮಿರಹಳ್ಳಿಯ ಗಲ್ಲಿಯರ ಗಲ್ಲ ಸರಿದು ಇವನೊಬ್ಬ ಚಂದ್ರೇಗೌಡ. ನಾಡಿಗೆನೆ ಗಂಡು ಎನಿಸಿಕೊಂಡಿರುವ ಸಿದ್ಧರ ಮನೆಯಲ್ಲಿ ಈ ನಾಡನ್ನೇ ನಡಗಿಸಿವಲ್ಲ ಈ ಚಂದ್ರೇಗೌಡನಲ್ಲಿ ಪದೇ ಪದೇ ನನ್ನ ಪರಾಕ್ರಮವನ್ನು ಪರಿಗಣಿಸಿ ಅನೇಕ ರಂಗದಲ್ಲಿ ಗೆಲ್ಲುತ್ತೇನೆಂದ ಆ ಸಿದ್ಧರ ಮನೆಯಲ್ಲಿ ಭೀಮ ನನ್ನ ಕುಲವೈರಿ ಆ ವೈರಿಯ ರಕ್ತದ ಕೊಳಿ ಆಡಲಿಕ್ಕೆ ನಾನು ರೆಡಿಯಾಗಲೇಬೇಕು. ಸಿದ್ದರಾಮ, ನೀನಿಂದು ಸಿದ್ಧ ಪುರುಷನೆಂದು ಬೇಡ. ನಿನಗಾಗಿ ಹಲ್ಮೆಸೆದುಕೊಂಡಿರುವ ಈ ಚಂದ್ರೇಗೌಡ ನಿನ್ನ ದೇಹವನ್ನು ಛಿದ್ರ ಮಾಡುವುದಾದರೆ ನೋಡ್ತಾ ಇರು. ಆ ಕ್ಷಣದಲ್ಲಿ ನಿನ್ನ ಭೀಮನ ಬಲವನ್ನು ಮುರಿದು ಹಾಕಿ ಈ ನಾಡಿಗೆ ಗಂಡು ಎನಿಸಿಕೊಳ್ಳದಿದ್ದರೆ ನನ್ನ ಹೆಸರು ಚಕ್ರವರ್ತಿ ಚಂದ್ರೇಗೌಡನೆಲ್ಲ. ದೀಪ, ಎಷ್ಟೊಂದು ಪ್ರಶಾಂತವಾಗಿದೆಯೇ ಈ ವನ? ಹೌದು ಸ್ವಾಮಿ, ಎಷ್ಟೊಂದು ರಮ್ಯವಾಗಿ ಸೃಷ್ಟಿಸಿರಬೇಕು ಆ ಸೃಷ್ಟಿಕರ್ತ. ಸುತ್ತ ಮುರುಳಿನ ಹುತ್ತದಲ್ಲಿ ಆ ಗುಲಾಬಿ ಹೂ ಎಷ್ಟೊಂದು ಸೊಗಸಾಗಿ ಇರುವುದೇ ಅದುವೇ. ಹೂವಿಗಿಂತ ಬೀಸುವ ನಿನ್ನರ ಅಪರೂಪ. ದೀಪ, ಈ ಸಂತೋಷದ ಸಮಯದಲ್ಲಿ ನನ್ನೊಂದಿಗೆ ಒಂದು ಒಳ್ಳೆಯ ಗೀತೆಯನ್ನು ಹಾಡುತ್ತೀರಾ? ದೊರೆಗಳ ಮಾತನ್ನು ಮೀರುವುದಂತೆ ಬನ್ನಿ ಹೀಗೆ.
ದೀಪ, ಅಗೋ ಅಲ್ಲಿ ಕಾಣುತ್ತಿರುವ ಸರೋವರದಲ್ಲಿ ನಾನು ನೀರನ್ನು ತುಂಬಿಕೊಂಡು ಬರುತ್ತೇನೆ. ನಾನು ಬರುವವರೆಗೂ ನೀನು ಹುಷಾರಾಗಿರು. ಮನಸಾರ ಮೆಚ್ಚಿದ ಈ ಗುಲಾಬಿ ಹೂವನ್ನು ಕರೆದುಕೊಳ್ಳದೆ ಅಂದವಾಗಿ ಅರಳಿಯ ಶೋಭಿಸುತ್ತಿರುವ ಗುಲಾಬಿ ಹೂವುಗಳ ಸುತ್ತ ಮುಳ್ಳುಗಳೇ ಎಂಬುದೇ ಗೊತ್ತಿಲ್ಲವೇ ನಿನಗೆ? ಗೊತ್ತುಪಡಿಸುವ ಗತ್ತುಗಾರಿಕೆಯಿಂದ ಆಗಮಿಸಿದ ನೀನ್ಯಾರು? ಬೇಲೂರಿನ ಶಿಲಬಾಲಿಕ್ಕಿಂತ ವರ್ಣಿಸುತ್ತೆ ನಿನ್ನ ಅಂಗ ಸೌಂದರ್ಯವನ್ನು ನೋಡಿ ಹಂಬಳಿಸಿ ಬಂದಿರುವ ನರೇಂದ್ರ. ಮುಗಿಲಿಗೆ ಮುದ್ದುತ್ತಿರುವ ನಿನ್ನ ತುಟಿಗಳು, ಹೊಂಬೆಳಕಿನಲ್ಲಿ ಹೊಳೆಯುತ್ತಿರುವ ನಿನ್ನ ಕಣ್ಣುಗಳು ನೋಡಿ ನಾನು ನಿನಗೆ ಮಾವುದಿದ್ದೇನೆ. ಮುಚ್ಚೋ ಬಾಯಿ ನರರಾಕ್ಷಸ, ನಾಲಿಗೆ ನಾ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡು. ಇಲ್ಲವಾದ್ರೆ ಈ ನಿನ್ನ ದೇಹವನ್ನೇ ದಂಡಿಸಬೇಕಾಗಿತ್ತು. ಎಚ್ಚರ! ಕೋಪ ತಾಪದಲ್ಲಿ ಬೆಂದು ಹುಣ್ಣಿಮೆ ಚಂದ್ರಂತೆ ಹೊಳೆಯುವ ಅಂಗ ಸೌಂದರ್ಯವನ್ನು ಸುಟ್ಟುಕೊಳ್ಳಬೇಡ ದೀಪ. ಈ ನರೇಂದ್ರ ತನ್ನ ಇಂದ್ರಜಾಲ ಬೀಸಿ ಇಂದ್ರನಾಗಿ ನಿಂತರೆ ಸಾವಿರ ಕಣ್ಣೀರು ದಾಸಿಯರಾಗಿ ನನ್ನ ಆಗರದಲ್ಲಿ ಅವರಂತೆ ಮತಿಗೆಟ್ಟ ಮಾನಗೇಡಿ ಹೆಣ್ಣಲ್ಲ ಈ ದೀಪ. ನಿನ್ನಂಥ ಕಾಮಾಂಧರು ಕೈ ಮಾಡಲು ಹಂದಿಯಾಗಿ ಅವತರಿಸಿದರೆ ಒನಕ್ಕೆ ಒಬ್ಬವನಂತೆ ಕಚ್ಚಿ ಹಾಕಿ ನಿನ್ನನ್ನು ಕೊಚ್ಚಿ ಹಾಕಿ ದುರ್ಗಿಯಾಗುತ್ತೇನೆ. ಬಾ ಗಂಡಸಾಗಿ ಮುಂದಕ್ಕೆ. ನನ್ನ ಗಂಡಸ್ತನಕ್ಕೆ ಸವಾಲು ಹಾಕಿದರೆ ಬಂದಗಂಡೆ ತೊಂಡೆ ಹಣ್ಣಿನಂತಿರುವ ನಿನ್ನ ಚಂದುಟಿ ಕಚ್ಚಿದಿ ನಾ ಬಾರಲೇ ನನ್ನ ಮನದೊರಗಿನಿ. ಒಂದು ಹೆಜ್ಜೆ ಮುಂದಿಟ್ಟು ನೀ ಗರ್ಜಿಸಿದರೆ ಗುರಿ ನೋಡಿ ಗುಂಡಿಟ್ಟು ಹೊಡೆಯಬೇಕಾಗುತ್ತದೆ ನಿನ್ನ ಗಂಡನೆಯನ್ನು. ನೋಡ, ಈ ಹೆಣ್ಣು ಹೆಣ್ಣಾಗಿಯೇ ಕಣ್ಣು ತೆರೆದರೆ ಕ್ಷಣದಲ್ಲಿ ದಹಿಸಿ ಹೋಗುವುದು ಈ ನಿನ್ನ ಶರೀರ. ಅಷ್ಟೊಂದು ಕಠೋರವಾಗಿ ಜರಿದು ನಿಂತು ಮಾತನಾಡಿದರೆ ಓ 10 ತಲೆಯ ರಾವಣ ಸನ್ಯಾಸಿಯಾಗಿ ಬಂದು ಓ
ಸೀತೆಯನ್ನು ಹೊತ್ತೊಯ್ದಂಗ ನಾನು ನಿನ್ನ ಹೊರಬೇಕಾದ್ರೆ ಎತ್ತರ. ಅಯ್ಯೋ ಹುಚ್ಚ, ಸೀತೆಯನ್ನ ಹೊತ್ತೊಯ್ದ ರಾವಣನ 10 ತಲೆಗಳು ತುಂಡು ತುಂಡಾಗಿ ಕತ್ತರಿಸಿ ಹೋದವು ಶ್ರೀರಾಮನ ಬಾಣದಿಂದ. ಏ ಆ ನಿನ್ನ ಹಾಳ ಕತೆ ಪುರಾಣ ಬಿಚ್ಚಿ ಬೇಡಲೇ ನನ್ನ ಮುಂದೆ ಹಿಂದಾದದ್ದನ್ನು ಮರೆತು ಈಗ ನೀನೀಗ ನನ್ನೊಂದಿಗೆ ಬೆರೆತು ಹೋಗಿದ್ದರೆ ನಿನ್ನ ಮುಂದಿನ ಕೇಸರಾಶಿಯನ್ನು ಹಿಡಿದೆತ್ತಿ ಕಡಿವೆ ಈ ನದಿ ತೀರದಲ್ಲಿ ಮಾಡಲೇ. ನೀ ನನ್ನ ಮುಡಿಗೆ ಕೈ ಹಾಕಿದ್ದೆ, ಆದರೆ ಅದರಲ್ಲಿರುವ ಮಿಡಿನಾಗರ ನಿನ್ನನ್ನು ಕಚ್ಚದೆ ಸುಮ್ಮನೆ ಬಿಡುವುದಿಲ್ಲ. ಕಚ್ಚಬೇಕೆಂದು ಬರುವ ನಿನ್ನ ಹುತ್ತ ಸರ್ಪಕ್ಕೆ ಹುಂಗಿ ಊಗಿ ಬಚ್ಚಿಸುವನು ಈ ನರೇಂದ್ರ. ಎಲ್ಲೋ ನರೇಂದ್ರ, ಅದೆಷ್ಟು ಪರಿಪರಿಯಿಂದ ಬೇಡಿಕೊಂಡರು ತಿರುಕನಾಗಿ ನೀನು ನನ್ನನ್ನು ಬಯಸಿದೆ ಅಂದಾಗ ಈ ನಿನ್ನ ಹಲ್ಲು ಉದುರಿಸುವುದಕ್ಕಾಗಿ ಬಂದೇ ಬರ್ತಾನೆ ಈ ಕಾಡಿನ ರಾಜ. ಅಷ್ಟಕ್ಕೂ ಧೈರ್ಯ ನಿನ್ನಲ್ಲಿ ಇದ್ದರೆ ನನ್ನನ್ನು ಮೊಟ್ಟಲ ಮಾರ ಗಂಡಸಾಗಿ. ಗಂಡಸ ನನ್ನ ಈ ಪ್ರೇಮ ಯುದ್ಧದಲ್ಲಿ ಮನುಷ್ಯತ್ವ ಇಲ್ಲದ ಮರಕಟ, ಕೈ ಬಿಡೋ ನನ್ನವಳನ್ನ. ನನ್ನ ಈ ವಿಷಯದಲ್ಲಿ ವಿಷಪಡಿಸಲು ಬಂದಿರುವ ನೀನ್ಯಾವನೇ? ನಿಮ್ಮನ್ನ ಮದವೇರಿದ ಮದ್ದಾನಿಗಳಿಗೆ ಬದ್ದು ಬುದ್ಧಿ ಕಲಿಸಲು ಬಂದಿರುವ ಬಲಭೀಮಾನ. ನಿಮ್ಮಂತ ಪುಡಾರಿಗಳ ಗಂಡ. ಏ ಬಲಭೀಮ, ಇವನು ಬರೀ ಭೀಮನಲ್ಲವೋ ಬಕಾಸುರ ಜಾತಿಯ ರಕ್ಕಸರ ರಕ್ತವನ್ನು ಕುಡಿಯಲು ಬಂದಿರುವ ಕಲಿಯುಗದ ಬಲಭೀಮ. ಕಲಿಯುಗದ ಭೀಮ. ಅಂದು ನಿನ್ನ ಅತ್ತಿಗೆ ಸೀತೆಯ ಕೊಲೆಯಾದಾಗ ಎಲ್ಲಿ ಹೋಗಿತ್ತು ಮಗನೇ ನಿನ್ನ ಪೌರುಷ? ನರೇಂದ್ರ, ಸತ್ತು ಹೋದ ನನ್ನ ಅತ್ತಿಗೆಯ ಪುಟ ತಿರುವಿ ಪುಟ ತಪ್ಪಿಸಿ ಬಿಟ್ಟಿಯ ಈ ಹುಲಿಯನ್ನ. ಈ ರೊತ್ತಿಗೆದ್ದ ಹುಲಿ ಕೆದರಿದ ಹುಲಿಯಾಗಿ ನಿಂತರೆ ನನ್ನ ಅತ್ತಿಗೆ ಕೊಂದ ವ್ಯಕ್ತಿ ಯಾರೆಂದು ಪತ್ತೆಯಾದರೆ 10 ಸೆಕೆಂಡಿನಲ್ಲಿ ಆ ಶಿಖಂಡಿಯ ಶಿರವನ್ನು ತುಂಡು ತುಂಡಾಗಿ ಕತ್ತರಿಸಿ ನನ್ನ ಅತ್ತಿಗೆಯ ಆತ್ಮಕ್ಕೆ ಅರ್ಪಿಸಿ ಬಿಡುತ್ತೇನೆ. ಇದು ನನ್ನ ಮಾಲಿಂಗೇಶ್ವರನ ಪಾದದಾನಿಗೂ ಸತ್ಯ ನರೇಂದ್ರ, ಸತ್ಯ. ಸತ್ಯ ಸತ್ಯ ಎಂದು ಅದಷ್ಟು ಜನರು ಈ ಯುಗದಲ್ಲಿ ಅವರಿಗೆ ನೀನು ಗುಬಿಗೆ ನೀರಿಗೆ ಗತಿ ಇಲ್ಲದೆ ನರಳಿ ಸಾಯಿ ಮೇಡಲೇ ನನ್ನ ಕೈಯಲ್ಲಿ ಸುಮ್ಮನೆ ಅವರಾಗಿ ಬಿಟ್ಟುಕೊಂಡಿರೋ ನಮ್ಮ ಕೈಯಲ್ಲಿ. ಲೇನರೇಂದ್ರ, ಕಡುವೈರಿಯಾಗಿ ಕಾಣಿಸಿಕೊಂಡಿರುವ ನಿನ್ನ ರುಂಡ ನನ್ನ ಕೊಡ್ಲಿಯ ಬಾಯಿಗೆ ಅವಧಿ ಇದೆ ಎಂದ ನಾನೇನು ಮಾಡುವುದು? ನಿನ್ನ ಪ್ರಾಣ ಅವನನ್ನು ಬಿಟ್ಟು ಬಿಡಿ ಸ್ವಾಮಿ. ಇದೊಂದು ಸಲ ನಿಮ್ಮ ಮಗನಾಗಿ ಬದುಕಿಕೊಳ್ಳಲಿ. ಏ ಭೀಮ, ಇದೊಂದು ಸಮಯ ಹೋಗಲಿ. ಮುಂದೆ ನೋಡಿಕೋ ನಿನ್ನ ಜೀವನದ ಚರಿತ್ರೆಯನ್ನ ಚಿತ್ರ ಬದಲಾಗಿ ತೋರಿಸಿವೆ. ಬರ್ತೇನೆ ಮಗನೇ. ಹೋಗಲೇ ಹೋಗು. ಅಲ್ಲಿಯವರೆಗೂ ಈ ಬಲಭೀಮ ಬಲ ತೊಟ್ಟು ನಿಂತಿಲ್ಲ. ಭೀಮ,
ಏನದು ನಿನ್ನ ಅವಸ್ಥೆ? ಸ್ವಾಮಿ, ದೇವರಾಗಿ ಬಂದು ನನ್ನ ಮಾನವ ಪ್ರಾಣ ಕಾಪಾಡಿದ್ರೆ ಅದೆಲ್ಲ ವಿಷಯವನ್ನು ಸವಿಸ್ತಾರವಾಗಿ ಮನೆಯಲ್ಲಿ ಹೇಳ್ತೇನೆ. ಬನ್ನಿ ಸ್ವಾಮಿ. ಆಯ್ತು ಬಾ ದೀಪ. ಹೌದು ನೋಡು ಶಿಷ್ಯ, ಮಂತ್ರ ಹಾಕಿ ಯಂತ್ರ ತೂಗು ಬಿಟ್ಟು ಸ್ವತಂತ್ರದಿಂದ ಕೂಗಿದರೆ ಅವಳನ್ನು ಮಠದ ತುಂಬ ಜೋಳ ಹಾಕಿ ಜೋಳಿಗೆ ಹಿಡ್ದಾಳ ಅಂದ್ರಕ್ಕೆ ಮೊದಲ ಜಾಲವಗೇನು, ಆಮೇಲೆ ರಾಗ ತೆಗೆದು ಗುರುಗಳು ಪದಕ್ಕಂತ ಕಡ ತೆಗಿಲಿಲ್ಲ. ಅದಕ್ಕೂ ಬರುವಂಗ ಚಿಲಿಮ್ಯಾಗ ತಂಬಾಕು ಹಾಕಿ ಚಿಲಿಮ ಕಾಯಿದೊಳಗ ಹೊರಗೆ ಬರ್ತಾ ಇದೆ ನಂಬಿ ಬಾಯಿಲ್ಲ ತಂಬಾಕು ಕೊಡ್ತೀನಿ ತಿಕ್ಕ ಬಾಯಿಲ್ಲ. ಕೆರೆಯಲ್ಲಿ ಇದಕ್ಕೊಂದು ಕಡ್ಡೀರ ಇದೆಂತ ಆನಂದ, ಮಹಾನಾನಂದ. ಏನು ದೇವಲೋಕದ ಅಪ್ಸರೆಯರ ಸಾಲು, ಮಧ್ಯದಲ್ಲಿ ಮೋಹಕ, ನಡುಗೆಯಲ್ಲಿ ನಡೆಯುವ ಆ ಬೆಡಗಿಯಾಗಿರಬಹುದು. ಇವಳೇ ನನ್ನ ರಾಣಿ. ₹50 ಮಗ ನಿಶೆ ಅಲ್ಲಿ ರಂಗ ಮಗನಿಲ್ಲ ಭಾಳ ನಿಶೆ ಆಗೈತಿ. ನಾ ತಗೊಂಡು ಕೆರಿಯರ್ಕೊಂಡು ಕೇಳ್ತೀರ ಕಟ್ಟಿಪಟ್ಟಿಗೆರಿ ಹೋಗಲು ಬಂದೆ.
ಇನ್ನೊಂದಕ್ಕೆ ಏನಿದೆ ವಿಚಿತ್ರ? ಒಂದು, ಎರಡು, ಮೂರು, ನಾಲ್ಕು, ಅಯ್ಯೋ ಸಾಕು ಸಾಕು ಸಾಕು. ಈ ನಾಲ್ಕು ಲೋಕಗಳ ರಮ್ಯಾರ ಲೋಂಗಾದ ಚೋಂದು ಹಿಡ್ಕೊಂಡು ತಿಂಗು ಬರೆದು ಓದ್ತಲ್ಲ ನನಗ. ರಾಣಿ ಏನು ಆಕಾಶದಿಂದ ತಿಂತೀವ ನಡೆಯುವ ಸ್ಥಿತಿಗಳು ಎಂತಾವೈತು. ಬಾಲೆ ರಾಣಿ, ಬಾಲೆ ರಾಣಿ. ಬಿಡಲೇ, ಇದು ನನ್ನ ಹುಡುಗಿ. ನಾ ಹಿಡಿದ ಕೈ ಮಿಡುಕಲಿರುವಾಗ ನನಗೆ ಕೈ ಹುಡುಕಾಟ. ನಿನ್ನ ಗಲ್ಲವನ್ನು ಹಿಡಿದು ಸಿರಿದೇನು ಬಂದಿರುವೆ. ಆ ಚಕೋರಿ, ಏನು ನಿನ್ನ ಗಲ್ಲ? ಆ ಚಕೋರಿ, ಏನು ನಿನ್ನ ದಾಳಿಂಬ್ರಿ ಬೀಜದಂತ ರೋಟಿ. ಕಡಿದ್ರಲ್ಲಿ ಮೌನ ಗಲ್ಲನ ಕಡಿದೆ ಮಗ. ಅಲ್ಲಿ ಏ ರಾಣಿ ಬಾಲಿ ಕೊಡ್ತಾನೆ, ಬಾಲಿ ನಾನು ಎಲ್ಲ ಬಾಯ್ತ ಬಾವುತ. ರಾಣಿ, ಏನು ನಿನ್ನ ಎರಡು ಕೂಟದ ಮಧ್ಯದಲ್ಲಿರುವ ಲಕ್ಷ್ಮೀಶ್ವರ ಹುಡುಗಿ ರೋಡ್ನಂತಾದ ಬೇಕಾದೆ. ರಾಣಿ, ಏನು ನಿನ್ನ ಎರಡು ಕಂಬದಂತ ಕಾಲುಗಳು. ರಾಣಿ, ಏನು ನಿನ್ನ ಮಾವಿನ ಹಣ್ಣಿನಂತ ಗಲ್ಲ. ಬಾ ಬಾ, ನಾ ಇನ್ನೊಮ್ಮೆ ಸೇರಿ ಆಮ್ಯಾಗ ದೇವ ನಡಿನಂತ. ಶಿಷ್ಯ, ಇದು ಶಬ್ದವಾಣಿ ಅಲ್ಲವೇ? ಇದು ಶಬ್ದವಾಣಿ ಭೂತವಾಣಿಯಲ್ಲಿ ಅಲ್ಲ ಗುರುವೆ, ಇದು ರಾಣಿನೇ ಇರ್ಬೇಕು. ನಮಗ ಭೂತ ಬೆನ್ನ ಹತ್ತಿತನಲ್ಲಿ ಹಂಗ್ಯ ತೆಕ್ಕಿ ಬರ್ಕೊಂಡು ಕುಂದ್ರು ಬಾಲಿಗೆ. ಹಿಂದಾಯ್ತು ಹೋದ. ಗುರುವೇನ ಸತ್ಯ 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 ಸತ್ಯ. ನನ್ನ ಒಬ್ಬವನ್ನ ಬಿಟ್ಟು ಸಾಯಬಾರದೆ, ಆಯ್ಕಿನೋ ಬರ್ತಾಳ ತಡಿಲೇ ತಮ್ಮ. ಹೌದಲ್ಲ ಮಗನ, ನನ್ನ ಒಬ್ಬನ ಸಹಾಯ ಹೊಡಿದೀನಿ ಆಕಿನ ಬೇಕಿನ ಆಗಬೇಕಂತ ಪ್ಲಾನ್ ಮಾಡಿ ಮಗನ. ನನ್ನ ನೀನೋ ನೋಡಿ ದೇವರಾಣಿಯಾಗೂ ನಾ ಹೊಡೆದಿಲ್ಲ. ಅದು ಭೂತನ ಇರ್ಬೇಕಲ್ಲ ಇರಂಗ್ಯ. ಮನುಷ್ಯಾಗಿಟ್ಟು ಮಾಡಿದಲ್ಲಿ ಮಂಗ್ಯ. ನಾ ಹೊಡೆದನೆ ಅಂತ ಹೇಳ್ತೀವಿ, ನೀನು ಹೊಡೆದು ಕಟ್ಕೊಂಡಿದ್ದೆ ಮಂಗ್ಯ. ನಾನಾ ಕೊಡಿಲಿಲ್ಲಪ್ಪ, ಅದು ಇಲ್ಲಿ ಕರೆ ಇರ್ಬೇಕಲ್ಲ ಅದಿಲ್ಲ. ಹೇಳಿ ಅವನೋ ಜವ್ವನ ಆಡ ಹೇಳದೆ. ನೀನೇ ಹುಚ್ಚಿ ನೋಡಲಿ, ಅದು ಕೂತಿಗಿಂತ ರಾಮರಾಯ
ಇರ್ಲಿ ಬಾಬಾ ಅಲ್ಲಿ ರಂಗ್ಯ ಇನ್ನೇನು ಕುಂತ ಚಿಲಿಮಿ ಹಾಕಿ ಅದ್ರ ಅವನ ಅದನ್ನ ದೆವ್ವನ್ನ ಹಿಡಿನ ಬಾ. ಅದಕ್ಕೆ ಬರೋಬ್ಬರಿ ಹಾಕೈತೆ ಉಳುಮೆ ಅಭಾವಾದ್ಮೇಲೆ ಆ ದೆವ್ವನ್ ಹಿಡ್ಕೊಳ್ಳಿ. ರಾಜ ರಂಗ ಮೂರ್ತಿ ಹಂಗ ಮಾಡುದೇನೆ ಬ್ಯಾಡಪೋ ನಮಗೆ ಕಾಲು ಸಂಗ ನಮ್ಮ ಕಾವಿದಾರ ಗುರುಗಳಲ್ಲಿ ನಾನು ಅದನ್ನು ಮುಟ್ಟಿದ್ದಿಲ್ಲೂ ಗುರುರಾಯ. ಹಂಗಾರಿಬ್ಬರು ಸೇರಿ ಕಾವಿ ಕಳೀರಿ. ಅಯ್ಯಯ್ಯಪ್ಪ ಇಲ್ಲೇ ಮುಂದೆ ದೊರೆ ಮಾಡ ಕರೆಯನ್ನು ದೆವ್ವ ಇನ್ನು ಜೋರ್ ಹೈಕೊಳ್ರಿ. ಅನ್ನೋದಿಲ್ಲ ನಿಮ್ಮ ಕಟಕೋತೀನಿ ನಿಮ್ಮ ಕಟಕೋತೀನಿ ಹೊಡಿಕೋತೀನಿ ನಿಮ್ಮ ಬಡ್ಕೋಬೇಡ ಬಡ್ಕೋಬೇಡ. ಇಲ್ಲ ಬಿಡುದಿಲ್ಲ, ಕಟ್ಕೊಂತನಿ ಆಮೇಲೆ ಬಡ್ಕೊಂತನಿ. ಇಬ್ಬರನ್ನು ತಿಂದ ಬಿಡ್ತಾನೆ. ಬರಬೇಡ ನೀವು ಬಂದೆ ಅಂದ್ರ ನಿಮ್ ಸಿಕ್ಕೊಂದು ನಮ್ಮ ಲುಂಗಿ ಚೇಂಜ್ ಆಗಿಬಿಡ್ತೇವೆ. ಬರಬೇಡ ಅಲ್ಲೇ ನಿಂದ್ರಿ. ಇಲ್ಲ, ನಿಮ್ಮನ್ನ ಬಡ್ಕೊಂಡ ಹೋಗ್ತಾನೆ ನಾನು. ಯಾರು ನೀವು? ಏನ್ ನಿಮ್ಮ ಹೆಸರು? ನನ್ನ ಹೆಸರು ರಾಜ. ನನ್ನ ಹೆಸರು ರಂಗ. ರಾಜ ರಂಗ. ಇಬ್ಬರಿಗೂ ಹೆಣ್ಣ ಬೇಕಾ? ನಿಮ್ಮ ಹೆಣ್ಣ ಇಲ್ಲ, ನಿಮ್ಮ ರಾಣಿ ನಿಮಗೆ ತಂದು ಕೊಡ್ತಾನೆ, ಹೆದರ್ಬೇಡ್ರಿ. ಹೌದಾ? ರಾಣಿ ತಂದು ಕೊಡ್ತೀಯಾ? ರಾಣಿ ತಂದು ಕೊಡ್ತೀಯಾ? ನಿಮ್ಮ ರಾಣಿ ನಿಮಗೆ ತಂದು ಕೊಡ್ತಾನೆ. ಆದ್ರ ನನಗ ಬದಿ ಕೊಡಬೇಕು, ಹಾಗಂತ ಹಾರ ಹಾಕಬೇಕು. ಏನದು? ಹಾಗಂತ ಏನಮ್ಮ ಹೇಳೋದು? ಏನ 3 ದಾರಿ ಕೂಡುವಲ್ಲಿ 3 ಸೀರೆ ಇಟ್ಟು 6 ಸರಿ ಬ್ಲೌಸ್ ಪೀಸ್ ಇಟ್ಟು 16 ಪಾವಲಿ ಇಟ್ಟು ಒಟ್ಟು ಬಿಟ್ಟಿಗೆ ಹೋಗಲ್ಲ ನನಗೆ ಬಲಿ ಕೊಡಬೇಕು. ಹಂಗ ಕೊಟ್ಟ ನಾ ಹೋಗ್ತೇನೆ, ರಾಮಿನ ಕಳಿಸಿ ಹೋಗ್ತೇನೆ. ಅರೇ ಬಾಪ್ರಿ, ಕೊಡ್ತೀರ ಇಲ್ಲ? ಆಯ್ತು ಆಯ್ತು. ನಿನ್ನ ಮುಖ ತೋರಿಸು, ಸುಖ ಪಡ್ತೀನಿ. ಅಂಬರ ಬಂದೆ ಬಂದೆ ಬಂದೆ. ಒಗ್ಗರಣೆ ನಾವು ಕಳ್ಳಿ ಸಾಲೆ ಹೋಟದಕ್ಕೆ ನಮ್ಮನ್ನ ಎಷ್ಟು ಹೆದರ್ಸ್ಬಿಟ್ಟಿದ್ದೆಲ್ಲ ಅಂತ. ಹೌದಾ? ಮಾಡಿದ ಹೋರಾಯ ಯಾಕೆ ಹಾಕೊಂಡಿರಲ್ಲ? ನೀರು ನೀರು ಏನಿಲ್ಲ, ಈಗ ನೀವೇನು ಮಾಡಿರಲ್ಲ ಅದನ್ನ ಉಣಬೇಕಷ್ಟ. ಏನಾತೀಗ? ನಮ್ಮ ಕಾವಿತಾರ ಗುರುಗಳ ನಾವಿನ್ನು ಮುಟ್ಟಿದ್ದಿಲ್ಲ ಗುರುರಾಯ. ಏಯ್ ಸಾಕನ್ ನೀನು ಸಲುವಾಗಿ ಸಲುವಾಗಿ ಈ ಕಾವಿ ತೊಟ್ಟ
ಕಾಗಿತಕ್ಕ ಬಾಯಿಯಿಂದ ಹೊಡೆಸ್ಕೊಂಡು ಏಟ ತೆಗಿ ನಿಮ್ಮ ಬಾಗಿಲ ಗೇಟ ಕುಲ್ಲ ಮಾಡ ರೂಟ ಉಪ್ಪು ಮಾಡ್ತೇವಿ ನಮ್ಮ ಸೀಟ. ಅಂತೂ ನರೇಂದ್ರ ಹೇಳಿದ ಹಾಗೆ ಇವತ್ತು ರಾತ್ರಿ ಆ ಸಿದ್ದರಾಮನ ಆಸ್ತಿ ನನ್ನ ಹೆಸರಿಗೆ ಬರೆಸ್ಕೊಂಡಿದ್ದಂತೆ. ಈ ಹೆಣ್ಣಿನ ಜೀವಕ್ಕೆ ಸುಖ ಅನ್ನೋದು ಅದು ಸಿಗ್ಬೇಕಾದ್ರೆ ಆದಷ್ಟು ಬೇಗ ಈ ಸಿದ್ದರಾಮನ ಮನೆಯಿಂದ ಆಚೆ ಹಾಕಿ ನರೇಂದ್ರನ ಸ್ನೇಹವನ್ನ ಬೆಳೆಸಲೇಬೇಕು. ಹೌದು, ನಿಧಾನವಾಗಿ ನಾನೇ ಕಾರ್ಯವನ್ನ ಮಾಡಲೇಬೇಕು. ಸರೋಜ, ನಿಧಾನಿಸಿ ಎಂದು ವಿಚಾರಿಸುತ್ತಾ ಕುಳಿತರೆ ಕಲ್ಲಾಗಿ ಹೋಗುವುದೇ ನಿನ್ನ ತಲೆ. ಅದಕ್ಕೆ ತಲೆಬರ ಕೊಟ್ಟರು ನೀವೇ ತಾನೆ. ಆದ್ರೂ ನಿಧಾನವೇ ಮದ್ದು ಅಂತ ಹೇಳ್ತಾರೆ. ಅವಸರ ಅಪಘಾತಕ್ಕೆ ಕಾರಣ ಅನ್ನೋ ನಿಯಮ ನಿಮಗೆ ಗೊತ್ತಿಲ್ವೇ? ಈ ನರೇಂದ್ರನೇ ನಿನ್ನ ಬಳಿ ಇರುವಾಗ ನೀನು ಯಾವುದಕ್ಕೂ ಭಯಪಡಬೇಡ. ನಾನು ಹೇಳಿದ ಕೆಲಸ ಸಕ್ಸಸ್ ಅಂತ ತಿಳಿದುಕೊಂಡು. ಆದ್ರೆ ನನ್ನ ಅಧಿಕಾರಿಗಳು ರಜೆ ಇರುವ ಕಾರಣ ಇನ್ನು 2 ದಿನ ಆದ್ಮೇಲೆ ಆಸ್ತಿಯನ್ನ ನಿಮ್ಮ ಹೆಸರಿಗೆ ನೊಂದು ಮಾಡಿಕೊಡ್ತೀನಿ. ಮೆಚ್ಚಿದ ರಾಣಿ ನಿನ್ನ ನಿಚ್ಚಳವಾದ ಉತ್ತರಕ್ಕೆ. ಕೆಚ್ಚದ ಹೆಣ್ಣೆ ನೀನಿರುವಾಗ ನನಗೆ ಬಿಚ್ಚಿ ಮನುಷ್ಯನ ಪ್ರಭಾವವಿಲ್ಲ. ನಿನ್ನ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ಅವಾಗಲೇ ನನ್ನ ಹೆಸರಿಗೆ ಮಾಡಿರುವೆ. ಆದರೆ ನಮ್ಮ ಮಿಲನ ಆ ಕಾಲ ತೀರ ಸಮೀಪನೇ ಇದೆ. ನನ್ನ ಆಸೆ ಈಡೇರಿದ ಮೇಲೆ ಖಂಡಿತವಾಗ್ಲೂ ನೀವು ಹೇಳಿದ ಹಾಗೆ ಕೇಳ್ತೀನಿ. ಆದ್ರೆ ನೀವು ಮನಸ್ಸನ್ನ ಹೇಗೆ ಸಂತೋಷಗೊಳಿಸ್ಬೇಕು ಅಂತ ನನಗೆ ಗೊತ್ತು. ಸಮಯ ಸಾಗಿಸಿ ಕೈ ಹಿಡಿದ ಗಂಡನ ಕಣ್ಣಲ್ಲಿ ಮಣ್ಣು ಹೆಚ್ಚಿದ ಬಂಡರಾಂಡೆ ನಿನ್ನನ್ನು ಜೀವನದಿಂದ ನಿಲ್ಲೋ. ಅಯ್ಯೋ, ನನ್ನ ಯಾವಾಗಾದ್ರೂ ಒಂದೇ ಮಾತು ಅಂತ ನಾನು ಅವತ್ತು ಹೇಳಿದೆ. ನಿನ್ನಿಂದ ಈ ನನ್ನ ವಿರಹ ಯಾತ್ರೆ ಇಲ್ಲ. ನಿನ್ನಿಂದ ಯಾವ ಸುಖವೂ ಸಿಗದೇ ಇರೋ ಕಾರಣಕ್ಕೆ ನಾನು ನರೇಂದ್ರನ ಸ್ನೇಹವನ್ನು ಬೆಳೆಸಿ ಅವನ ನೆಲದಲ್ಲಿ ನಾನೀಗ ಜೀವನ ಸಾಗಿಸ್ತಾ ಇದ್ದೀನಿ ಅಷ್ಟೇ. ಹೊತ್ತು ಬಾಯಿ ನಿರ್ಲಕ್ಷ್ಯ ಹೆಣ್ಣೆ ಮತಿಗೆಟ್ಟ ಮಾನಿನಿ ನೀನಾಗಿ ಕಂಡರು ಬ್ರಹ್ಮಾಂಡ ತೂಕದ ಹೆಣ್ಣು ನೀನಿರಬೇಕೆಂದು
4 ಜನರ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ನಿನ್ನ ತಾಯಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿರಲಿ. ನೀನು ನನಗೆ ಕೊಡ್ತಾ ಇರುವ ಪ್ರತಿಫಲ ಇದೇನೇ ಜಾರಿ? ಜಾರಣಿಯನ್ನು ಜನರು ಮಾತಾಡಬೇಡವೋ ಮೂಡು. ಹೆಣ್ಣನ್ನ ಆಳೋ ಈ ಸಮಾಜದಲ್ಲಿ ನೀನಂತ ಗಂಡನ್ನ ಆಳೋ ತೀರ್ಥ ಹೆಣ್ಣು ಇದ್ದಾಳನ್ನೋದನ್ನ ನೋಡಿ ಪಾಠ ಕಲಿ. ಅಷ್ಟೆಲ್ಲ ಈ ಸರೋಜಾಳಿಗೆ ಸರ್ಜರಿ ಮಾಡ್ತೀನಿ ಅಂತ ಮುಂದೆ ಬಂದತಿ ಆದ್ರೆ ನೀನನ್ನ ಭರ್ಜರಿ ಭೇಟಿಯಾದೋ ಬೇಟೆಗಾರ ಇಲ್ಲೇ ಇದ್ದಾನೆ. ಇವನೇನಾ ಬೇಟೆಗಾರ? ಲೇ ಹರಕಾಂದನ ಮಗನೇ, ಇದಂತೆ ಅದರೆಷ್ಟು ಮನೆ ಮುರಿದು ಮಸಾಲಕ್ಕೆ ದಾರಿ ಮಾಡಿದ್ದೀನಿ ನಾಲಾಯ್ಕ. ನಿನ್ನ ಜೀವನ ರಕ್ತ ಸಿದ್ದರಾಮ, ನೀನು ನನ್ನ ರಕ್ತ ಕುಡಿಯಬೇಕೆಂದು ಕಾತರಿಸುವ ಮುನ್ನ ಪ್ರಥಮ ಲಾಟಿನಲ್ಲಿ ನಿರ್ಧಾರವಾಯಿತೆಂದು ಬೆಳೆದುಕೋ ಮಗನೇ. ಈ ನಿನ್ನ ದಿನಾಂಕವನ್ನು ಹಣ ಬ್ರಹ್ಮನ ಬರಹವನ್ನೇ ಬದಲಾಯಿಸಬೇಕಿತ್ತು. ಅದಕ್ಕ ಈ ಗತ ಸ್ವಲ್ಪ ಎಡೆ ಎತ್ತಿ ಒಂದು ಸಲ ಬುಸ್ ಅಂತ ಮರೆಯಾಗಿ ಹೋಗುವುದು ಈ ನಿನ್ನ ಶರೀರ. ಏನರೇಂದ್ರ, ಅಂದು ನೀನೇ ಮದುವೆ ಮಾಡಿ ಇಂದು ನೀನು ಮಾಡಿದ ಘಟನೆಯನ್ನು ನೆನಪಿಸಿಕೊಂಡರೆ ಪುಟಿ ಪುಟಿ ತೇಳುತ್ತಿದೆ ನನ್ನ ಸೇನೆ. ಆ ಜ್ವಾಲೆ ಪ್ರಜ್ವಲಿಸುವ ಮುನ್ನ ಈ ಮನೆ ಖಾಲಿ ಮಾಡು. ಇಲ್ಲದಿದ್ದರೆ ನೀ ನಿಂತ ಸ್ಥಳವೇ ರುದ್ರ ಭೂಮಿಯಾಗಿದ್ದು ಎಚ್ಚರ. ಸಿದ್ದರಾಮ, ನೀನು ನನಗೆ ಎಚ್ಚರ ಹೇಳುವ ಮುನ್ನ ಮೊದಲು ಈ ಮನೆಯಿಂದ ಕಾಲು ತೆಗೆದಿದ್ದರೆ ಕುತ್ತಿಗೆಗೆ ಕೈಕೊಟ್ಟು ಹೊರ ತಳ್ಳಬೇಕಾಗಿತ್ತು ಮಗನೇ. ಎಚ್ಚರ. ಏನಂದ್ರೆ ಬಚ್ಚ, ನನ್ನ ಮನೆಗೆ ಆಗಮಿಸಿ ನನ್ನ ಸಂಸಾರದಲ್ಲಿ ಹೆಸರಿಸಿ ನನಗೆ ಗರ್ಜಿಸುವೆ ಆ ಮಗನೇ. ಈ ಸಿದ್ಧ ಒಂದು ಸಲ ಸಿಡಿದದ್ದು ಪುಷ್ಟೆಂದು ಹೊರತರೆದರೆ ನಿಮ್ಮಂತ ಕ್ರೂರ ರಕ್ತದ ರಕ್ತವನ್ನು ಕುಡಿಯದೆ ಬಿಡಲಾರೆ. ಕಾಲವೇ ಗಂಡನಾಗಿ ಮೊದಲು ಹುಚ್ಚರಾಗಿ ಮಾತಾಡೋದ ಕಲಿ. ಇಲ್ಲಿವರೆಗೆ ನೀನನ್ನ ಗಂಡನಾಗಿದ್ದೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಬಿಡ್ತಾ ಇದ್ದೀನಿ. ಅಷ್ಟಿಲ್ಲ, ನೀ ನೋಡಿದ ಮಗ ಜೀವಂತವಾಗಿ ಉಳಿಬೇಕು ಅನ್ನೋ ಆಸೆ ಹೇಗಿದ್ರೆ ಹೆಚ್ಚಿಗೆ ಮಾತಾಡದೆ ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಬಿದ್ದಿರು. ಇಲ್ಲಾಂದ್ರೆ ಈಗಲೇ ಮನೆಯಿಂದ ಜಾಗ ಖಾಲಿ ಮಾಡೋ. ಏನಂದಿ? ನಾ ಇದೇ ಮನೆಯಲ್ಲಿ ಹುಟ್ಟಿ ನಿನ್ನ ಗಂಡನಾಗ ನಾನೇ ಮನೆ ಖಾಲಿ ಮಾಡಿ ಲೇ ಹೊಲಸು ಹೆಣ್ಣೆ, ನೀನು ನನ್ನ ಹೆಂಡತಿಯಲ್ಲ, ನನಗಾಗಿ ಓಡಿ ಬಂದ ಸೂಳೆ ಸೂಳೆ ಸೂಳೆ. ಮರ್ಯಾದೆಯಿಂದ ನಾ ಕಟ್ಟಿದ ತಾಳಿಯನ್ನು ಬಿಚ್ಚಿ ಈ ಮನೆಯಿಂದ ಹೊರಗೆ ನಡೆ. ಈಗಲೇ ನಿನ್ನ ತಲೆ ಬೋಳಿಸಿ ಕತ್ತೆ ಮೇಲೆ ಕೂರಿಸಿ ರಸ್ತೆ ತಪ್ಪು ಮೆರವಣಿಗೆ ಮಾಡಬೇಕಾಗಿತ್ತು. ಎಚ್ಚರ. ಮನೆ ಅಯ್ಯೋ ಹುಚ್ಚ, ಎಲ್ಲಿದೆ ನಿನ್ನ ಮನೆ? ನಿನ್ನೆ ರಾತ್ರಿ ಕುಡಿದ ಮತ್ತಿನಲ್ಲಿ ಈ ನನ್ನ ರೂಪಕ್ಕೆ ಬರಲಾಗಿ ಈ ನಿನ್ನ ಆಸ್ತಿನ ನನ್ನ ಹೆಸರಿಗೆ ಬರೆದುಕೊಟ್ಟಿದ್ದೀಯ. ಆವಾಗಲೇ ತೀರಿ ಹೋಯ್ತು ನಿನಗೂ ಈ ಮನೆಗಿರೋ ಸಂಬಂಧ. ಹೆಚ್ಚಿಗೆ ಮಾತಾಡದೆ ಹೊರ ಹೋದ್ರೆ ಸರಿ, ಇಲ್ಲವಾದ್ರೆ ನರೇಂದ್ರನಿಗೆ ಹೇಳಿ ಮತ್ತು ಹೊರ ಹಾಕಬೇಕಾಗತ್ತೆ. ನಿನಗೆ ತಾಯಿಯ ಸ್ಥಾನ ಕೊಟ್ಟು ಇವತ್ತು ಸುಮ್ಮನಾದರೆ ತಾಳಿ ಕಟ್ಟಿದ ಗಂಡನಿಗೆ ಸಿಕ್ಕಂತೆ ಮಾತನಾಡುತ್ತೀಯ. ನನ್ನ ತಂದೆ ಅಂದರೆ ಯಾರೆಂದು ತಿಳಿದುಕೊಂಡಿದ್ದೀಯ? ಕರ್ನಾಟಕದ ಬಡವರನ್ನೇ ಬಲ್ಲಿದವನಾಗಿ ಮಾಡಿದ ಶ್ರೀಮಂತ ಜಮೀನ್ದಾರ್ ಧರ್ಮವಂತ ರೈತನ ಮಗ. ಅಂತವನಿಗೆ ಸೂಳಿಯಾಗಿ ಬಂದ ನೀನು ಸಿಕ್ಕಂತೆ ಮಾತನಾಡಿದರೆ ನಿನ್ನೀಗಲೇ ಕಡೆದು ಹಾಕಿ ಬಿಟ್ಟೆವು. ಆದರೆ ಅದಕ್ಕೂ ಒಂದು ಸಮಯ ಕೂಡಿ ಬರಬೇಕೆಂದು ಸುಮ್ಮನಾಗುತ್ತೇವೆ. ಏನೋ ಉಠಾಳ, ನಿಮ್ಮಪ್ಪ ಕಟ್ಟಿದ ತಾಳಿಯಿಂದ ಪಡ್ಕೋತಾ ಇದೆಯಲ್ಲ, ಯಾರಿಗೆ ಬೇಕಾಗಿದೆ ನಿಮ್ಮಪ್ಪ ಕಟ್ಟಿರೋ ಈ ತಾಳಿ? ಅಷ್ಟೇನ ಏನೋ ಇಲ್ಲಿವರೆಗೂ ನನ್ನ ಗಂಡನಾಗಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಸಹಿಸಿಕೊಂಡು ಸುಮ್ಮನೆ ಇದ್ದೆ. ಈ ಮನೆ ಆಸ್ತಿನ ಹೊತ್ತೊಮ್ಮೆಲೆ ಈ ತಾಳಿ ಇಟ್ಕೊಂಡು ನಾನೇನ್ ಮಾಡ್ಲಿ?
ನಿಂತಿದ್ದೀವಿ. ಬಿಟ್ಟಿದ ದಾರಿಯನ್ನು ಬಚ್ಚಿಸಿಕೊ, ನಡೆ ಹೋಗೋಣ. ಕುಮಾರ ಕುಮಾರ, ಈ ಹೇಸಿ ಹೆಣ್ಣಿನ ಮಾತುಗಳು ನಿನಗೆ ಕೊಡಬಾರದೆ ಕಷ್ಟಪಟ್ಟೇನಪ್ಪ. ನಿನ್ನಿಂದ ಹೊರಕಲ್ಲಿದೆ. ನಾನೆಂತ ಪಾಪಿ ಕುಮಾರ, ನಾನೆಂತ ಪಾಪಿ. ಕಟುಕರ ಮುಂದೆ ಕರುಣೆ ತೋರಿ ಹಾಗೆಲ್ಲ ಕಣ್ಣಿಲಾಗಬಾರದಪ್ಪ. ಯಾವುದಕ್ಕೂ ಧೈರ್ಯ ಮಾಡಬೇಕು. ಧೈರ್ಯವೇ ಸರ್ವತ್ರ ಸಾಧನೆ ಎಂದು ಹೇಳಿದ್ದಾರೆ. ಬಾರದು ಬಪ್ಪದು, ಬಪ್ಪದು ತಪ್ಪದು. ಕುಮಾರ, ಯಾಕಪ್ಪ ಶ್ರೀರಾಮನ ಅವತಾರವೇ ನಿಮ್ಮದಾಗಿರುವಾಗ, ಹನುಮ ಶಕ್ತಿಯೇ ಚಿಕ್ಕಪ್ಪನಾಗಿರುವಾಗ ನಿಮಗಿಂದ ಭಯದ ಭೀತಿಯೇ? ಅಪ್ಪ, ಚಿಕ್ಕವನಾದರೂ ಈ ಸಮಾಜದ ಇತಿಹಾಸವನ್ನು ಚೆನ್ನಾಗಿಯೇ ತಿಳಿದುಕೊಂಡಿದ್ದೇನೆ. ಶ್ರೀಮತಿ ಸರೋಜಾ, ಈ ಹುಡುಗನ ಮಾತನ್ನು ನೀನು ಸ್ವಲ್ಪ ಗಮನದಲ್ಲಿಟ್ಟು ಕೇಳು. ಏನಾದೆ? ಮುಳಗಿದ ಚಂದಿರ ಮತ್ತೆ ಮೂಡಿ ಬರುವನೆಂದು. ಸರೋಜಾ, ಇಂದು ನೀನು ನನ್ನ ತಂದೆಗೆ ಮೋಸ ಮಾಡಿ ಎಲ್ಲ ಆಸ್ತಿಯನ್ನು ಕದ್ದಿರಬಹುದು. ಪರವಾಗಿಲ್ಲ, ಮುಂದೊಂದು ದಿನ ನನ್ನ ಚಿಕ್ಕಪ್ಪನೇ ಕಳೆಯುವುದ ಭೀಮನಾಗಿ ನಿಮ್ಮೆಲ್ಲರನ್ನು ಸಂಹಾರ ಮಾಡಿ ಈ ಚಾಂಡಾಲರ ಬಿಸಿ ರಕ್ತ ಕುಡಿದು ಕಳೆದ ಈ ಆಸ್ತಿಯನ್ನು ಮರಳಿ ಪಡೆದುಕೊಂಡು ಹತ್ತು ಮಗನಾಗಿ ಚಿಕ್ಕಪ್ಪನಿಗೆ ಸೇರಬೇಕಿದ್ದ ಆಸ್ತಿಯನ್ನು ಮರಳಿ ಪಡೆದುಕೊಂಡು ಈ ಚಕ್ರವರ್ತಿ ಸಿಕ್ಕು ನರಳುವ ಈ ನನ್ನ ತಂದೆ ರೈತ ಹತ್ತಿರ ದೀಪವಾಗಿ ಬೆಳಗದಿದ್ದರೆ ನಾವು ಧರ್ಮವಂಶದ ಉಳಿಗಳಲ್ಲ. ನಿಲ್ಲು ಸಿದ್ದರಾಮ. ಆಸ್ತಿ ಏನೋ ಇವಳಿಗೆ ಹೆಸರಿಗೆ ಬರೆದುಕೊಟ್ಟೆ, ಆದರೆ ನನ್ನ ಹತ್ತಿರ ತೆಗೆದುಕೊಂಡಿರುವ ಸಾಲಕ್ಕೆ ಹೆಚ್ಚು ನಿನ್ನ ಕೊರಲಿರುವ ಚೆನ್ನ. ಬಲೆ ಕುಮಾರ ಬಲೆ. ಮೆಚ್ಚಿದೆ ನಿನ್ನ ನಿತ್ಯವಾದ ಉತ್ತರಕ್ಕೆ. ನಿನ್ನ ಕಾರ್ಯ ಮಾಡುವವರೆಗೂ ನಾನೇನು ನಿದ್ರೆ ಮಾಡ್ತೇವನಲ್ಲಿ. ಸರೋಜಾ, ಈ ಸಂತೋಷದ ಸಮಯದಲ್ಲಿ ಇನ್ನೊಂದು ಹಾಡು ಬರೇ ನನ್ನ ಚಿನ್ನ.
ಎಲೆ ವಿಧಿ ರಾಜವೇ, ಈಗ ನಾನು ತೃಪ್ತಿಯಾದಿದ್ದೆ. ರೈತರಿಗಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಜಲದಿಂದ ಹೋರಾಟ ಮಾಡಿದ ಈ ಸಿದ್ದರಾಮನ ಬಾಳಲ್ಲಿ ಎಂಥ ಹೋರಾಟ ಹೇಳು ತಂದೆ, ನಾಲ್ಕು ಜನರ ಮಧ್ಯದಲ್ಲಿ ಬಾಳಿ ಬದುಕಬೇಕಿದ್ದ ಈ ಸಿದ್ದರಾಮ ಈ ಸತಿ ಸೂರ್ಯದಿಂದ ಹೋರಾಟ. ಸೀತಾ ಸೀತಾ, ನೀನು ಸತ್ತು ಹೋಗಿ ನನ್ನನ್ನು ಅಪ್ಪಿಡಿ. ಈ ಕುಮಾರನನ್ನು ಕಟ್ಟಿಕೊಂಡು ಅರಣ್ಯದ ದಾರಿ ಈ ರೈತನಿಗೆ ಬೆಲೆ ಇಲ್ಲವೇ ಬೆಲೆ. ನಾ ಪಟ್ಟ ಕಷ್ಟ ಒಂದೇ, ತಮ್ಮನಿಗೆ ಸೇರಬೇಕಿದ್ದ ದತ್ತಾಸ್ತಿ ರೈತರ ಒಳ್ಳಿನ ಹೋರಾಟಕ್ಕೆ 15 ಕೂಲಿಗೆ ಬೆಳೆದು 10 ಕೂಲಿಗೆ ಆ ಸತಿ ಸೂಳೆಗೆ ಬಡವರ ನಿವೇಶನಕ್ಕಾಗಿ 5 ಕೂಲಿಗೆ ಬೆಳೆದು. ಅಯ್ಯೋ, ಎಲ್ಲಿದೆ ಧರ್ಮ? ಅಯ್ಯೋ ಸಂಕಟ ಸಂಕಟ. ಅಪ್ಪ, ಜನ್ಮವಂತ ಜಮೀನ್ದಾರನೇ, ಇದು ನೀನು ಸರಿ ಕಾಣುತ್ತದೆ ಏನಪ್ಪ? ನಿನ್ನಂತ ಪುಣ್ಯವಂತನ ಹೊಟ್ಟೆಯಲ್ಲಿ ಹುಟ್ಟಿ ಇದನ್ನೇ ಕುಮಾರ, ನನಗೇಗೋ ಸಂಕಟವಾಗುತ್ತದೆ ಅಪ್ಪ. ಮೊದಲು ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ನಡೆಯಪ್ಪ. ಸಮಾಧಾನ ತಂದಿಕೊಳ್ಳಪ್ಪ, ಸಮಾಧಾನ ತಂದಿಕೊಳ್ಳು. ತಂದೆ ಮಾಲಿಂಗೇಶ್ವರ, ನಾನೊಬ್ಬ ಕಲಿತ ವಿದ್ಯಾವಂತ ನಾನಾಗಬೇಕೆಂದರೆ ನನಗೆ ಈ ಶಿಕ್ಷೆ. ಬುದ್ಧಿ ಶೂನ್ಯನಾದ ನನ್ನ ತಂದೆಯನ್ನು ಬೇಗ ಆಸ್ಪತ್ರೆಗೆ ಸೇರಿಸಬೇಕೆಂದರೆ ಕೈಯಲ್ಲಿ ಬಿಡಿಗಾಸಿಲ್ಲ, ಬರಿಗಾಲಿಲ್ಲ. ಏ ಬಂಧುಗಳೇ, ಕೂಡಿದ ಸಭೆಯಲ್ಲಿ ಕೂಗಿ ಉತ್ತರ ಹೇಳಬೇಕಿದ್ದ ಉತ್ತರಾಧಿಕಾರಿಯಾದ ನನ್ನ ತಂದೆ ಇಂದು ಬದುಕಿ ಉಳಿಯಬೇಕೆಂದರೆ ನೀವೆಲ್ಲರೂ ದಾನ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ. ನಿಮ್ಮ ಕಾರ್ಯದಲ್ಲಿ ಈ
ಎಷ್ಟಿದ್ದರೂ ಭಿಕ್ಷೆಯ ಪಾಲಾಯಿತೆ ಜೀವನ. ಬಾರಪ್ಪ ಹೋಗೋಣ. ಈಗಲಾದರೂ ಅರ್ಥ ಮಾಡಿಕೊಂಡೇನು ಈ ಚಂದ್ರೇಗೌಡರ ಸಾಹಸ ಎಂಥದ್ದು ಎಂಬುದನ್ನು. ನೀನಾಗಲೇ ಆ ಕೇಸೆಟ್ಟನ್ನು ಕೊಟ್ಟಿದ್ದರೆ ನಿನಗೆ ಈ ಸ್ಥಿತಿ ಬರುತ್ತಿರಲಿಲ್ಲ. ಯಾರಿಂದ ಆ ಕ್ಯಾಸೆಟ್ಟನ್ನು ನೀ ಕೊಡದಿದ್ದರೆ ನಿನ್ನ ಮೈ ಚರ್ಮ ಸುಲಿದು ಬಿಡುತ್ತೇನೆ ಮಗನ. ಎಚ್ಚರ. ಚಂದ್ರೇಗೌಡ, ಯಾವುದರ ಸೇಡಿನ ಮೇಲೆ ನನ್ನನ್ನು ಕಟ್ಟಿ ಹಾಕಿ ಕ್ಯಾಸೆಟ್ಟಿನ ಅಪವಾದ ನನ್ನ ಮೇಲೆ ಹೊರಿಸಿದರೆ ನಿನ್ನ ಮೈ ಚರ್ಮ ಸುಲಿದು ಬಿಡುತ್ತದೆ ಮಗನ. ಎಚ್ಚರ. ಇದುವರೆಗೂ ನನಗೂ ಯಾರು ಮಾತನಾಡದ ಸಂದರ್ಭದಲ್ಲಿ ಮೊದಮನಾದ ನೀನು ನನ್ನ ಎದುರಿಗೆ ಮಾತಾಡ್ತಿದ್ದೀಯ. ಮಗಳೇ, ಬಾಯಿ ಮುಚ್ಚಲೇ ದುರಾಚಾರಿ. ಕಂಡ ಹೆಣ್ಣು ಮಕ್ಕಳನ್ನು ನಿನ್ನ ಕಾಮದಿಂದ ನೋಡುವ ನೀನೊಬ್ಬ ದುರಂಕಾರಿ. ಬಡವರ ಹೆಣ್ಣು ಮಕ್ಕಳ ಶೀಲವನ್ನು ಹಾಳು ಮಾಡಿದ ಬ್ರಹ್ಮ ರಾಕ್ಷಸ. ಪ್ರಾಣ ಸೇತನ ಕತ್ತನ್ನು ಕತ್ತರಿಸಲು ಏಸದ ಕಟಕ ನೀನು. ಇದನ್ನೆಲ್ಲ ಕೈ ಬಿಟ್ಟು ಹಿಂದಿನಿಂದಲೇ ನೀನು ತಿದ್ದಿಕೊಂಡು ಬಾಳದಿದ್ದರೆ ಬಲಾಢ್ಯವಾದ ನಿನ್ನ ದೇಹ ಇಬ್ಬಾಗವಾಗಬೇಕಾಯ್ತು ಮಗನ. ಎಚ್ಚರ. ನನಗೆ ಎಚ್ಚರ. ಕಟ್ಟೆ ಹಾಕಿಸಿಕೊಂಡು ಗುಟುಗು ನೀರದೆ ನರಳಿ ಸಾಯುವ ನೀನು ನನ್ನ ದೇಹವನ್ನು ಇಬ್ಬಾಗ ಮಾಡಿದರೆ ಈಗಲೇ ನಿನ್ನ ದೇಹವನ್ನು ತುಂಡು ತುಂಡಾಗಿ ಮಾಡಿ ನರಿ ನಾಯಿಗಳಿಗೆ ಹಾಕ್ತೇನೆ ಮಗನ. ಎಚ್ಚರ. ಏ ಚಂದ್ರೇಗೌಡ, ನಿನ್ನ ಎಚ್ಚರಿಕೆಯ ಮಾತುಗಳಿಗೆ ಎದುರಿ ಜಗ್ಗುವನಲ್ಲ ಈ ಬಲಭೀಮ. ನೀನು ಮಾಡಿದ ಅನ್ಯಾಯ ಅತ್ಯಾಚಾರಗಳನ್ನು ಕಂಡು ರೈತರೆಲ್ಲರೂ ರೊತ್ತಿಗೆದ್ದು ಕತ್ತೆಯನ್ನು ಬೀಸಿದರೆ ಕೊಚ್ಚಿ ಹೋಗುವುದು ರೈತನ ಸೇಡಿನ ಸಾಗರದಲ್ಲಿ. ಬಿಚ್ಚುಗತ್ತಿ. ನೀವೆಲ್ಲ ಬಿಚ್ಚುಗತ್ತಿಗಳನ್ನು ಹಿಡಿದು ಪರಾಸಿಲೆ ಬರುವುದರೊಳಗೆ ನಿಮ್ಮನ್ನು ಭಸ್ಮ ಮಾಡಿ ಊರಿಗೂರೇ ತೆಗೆಸುವಂತೆ
ಹತ್ತಿ ಬಿಡ್ತಾನೆ ಮಗನ. ಬೆಂಕಿ ಹಚ್ಚುತ್ತೇನೆಂದು ಪುಟ ಪುಟದು ಮಾತನಾಡುತ್ತಿರುವ ನಿನ್ನ ನತ್ತರವನ್ನೇ ಭೂತಾಯಿಗೆ ಅರ್ಪಿಸಿದಾಗಲೇ ರೈತನ ಆತ್ಮಕ್ಕೆ ಶಾಂತಿ, ಇಲ್ಲವಾದರೆ ನಡೆಯುವುದು ಪಳ್ಳು ಬೆದರಿಕೆಗೆ ಹೆದರುವುದಲ್ಲ ಈ ಚಂದ್ರೇಗೌಡ. ನೀನೊಳ್ಳೆ ಮಾತಿನಿಂದ ಕ್ಯಾಸೆಟ್ ಕೊಟ್ರೆ, ಇಲ್ಲದಿದ್ದರೆ ನಿನ್ನ ಮೈ ಚರ್ಮ ಸುರಿದು ಬಿಡ್ತೇನೆ ಮಗನ. ಎಚ್ಚರ! ಆ ನಿಮ್ಮ ಕತ್ತಿ ಕುತ್ತಿಗೆ ಬರುವುದಾಗೆ ನನ್ನ ರುಂಡದಿಂದ ಹೊರಬರುವುದೆಂದು ತಿಳಿಯೇ ಗೌಡ. ನೀನೀಗ ಅಧಿಕಾರ ಕಳೆದುಕೊಂಡ ವ್ಯಕ್ತಿ. ಎಂದಲ್ಲಿ ಆಗುವುದರೊಳಗೆ ನಿನ್ನ ದೇಹವನ್ನು ತುಂಡಾಗಿ ಕತ್ತರಿಸಿ ನಮ್ಮೂರ ಅಗತಿಯ ಬಾಗಿಲಿಗೆ ಕಟ್ಟು ಹಾಕುತ್ತಾರೆ ನನ್ನ ರೊಟ್ಟಿಗೆ ರೈತ ಜನ. ಗದ್ದಿಗೆ ಎಂದು ಕನಸು ಕಾಣುತ್ತಿದೆ ಬಡವ. ಅದು ನಿಮ್ಮಿಂದ ಸಾಧ್ಯವಿಲ್ಲ. ನಾನೇ ರೈತರ ಹೂವಾಣಿಯದು. ಹಮ್ಮಿನಿಂದ ಮರದ ನಿಮ್ಮಣ್ಣನ ಸ್ಥಿತಿ ಏನಾಯಿತೆಂದು ತಿಳಿದುಕೋ. ಏ ಚಂದ್ರೇಗೌಡ, ನಮ್ಮ ಸರ್ವ ಆಸ್ತಿ ಹೋದರೂ ಹೆದರುವ ಕುಲವಲ್ಲ ನಮ್ಮದು. ಏ ಗೌಡ, ಮುಂಬರುವ ಚುನಾವಣೆಯಲ್ಲಿ ನಿನ್ನನ್ನು ಕೆಳಗಿಳಿಸಿ ಆ ಗದ್ದಿಗೆಯನ್ನು ಇಬ್ಬರಲ್ಲಿ ಒಬ್ಬರು ಏರಿ ಕಳೆದು ಹೋದ ನಮ್ಮ ಜಮೀನನ್ನು ಪುನಃ ಪಡೆದುಕೊಂಡು ನಿನ್ನಿಂದ ನೊಂದ ರೈತರ ಆತ್ಮಕ್ಕೆ ಶಾಂತಿ ನೀಡಿ ರೈತನೇ ಜಗದ ಜ್ಯೋತಿ ಎಂದು ಬೆಳಗಿಸಿದ್ದರೆ ನಾವು ಜಾರಿಣಿಯ ಮಕ್ಕಳೆಂದು ಈ ಸಮಾಜಕ್ಕೆ ಏಕೆ ಹಾಕಿ ನಗಲಿ. ಅದನ್ನು ಮಾಡಿ ತೋರಿಸದಿದ್ದರೆ ಈ ಸಮಾಜಕ್ಕೆ ಏಕೆ ಹಾಕಿ ನಗಲಿ. ಇದನ್ನು ಮಾಡೇ ತೋರಿಸುತ್ತೇವೆ. ಇದು ಧರ್ಮವಂತ ರೈತನ ಜಮೀನುದಾರನ ಮೇಲಾಣೆ. ಅಧಿಕಾರ ಗದ್ದುಗೆ ಕನಸು ಕಾಣುತ್ತಿಡಿದೆ. ಸುತ್ತು ಅನ್ನಕ್ಕೆ ಗತಿ ಇಲ್ಲದ ನೀವು ಚುನಾಯಿತ ಪ್ರತಿನಿಧಿಯಾಗುವೆಯಾ? ಭೀಮಾ, ನಿನಗೆಲ್ಲೋ ಹುತ್ತು ಹಿಡಿದಂತೆ ಕಾಡುತ್ತಿದೆ. ಹೌದಲ್ಲೇ? ಏ ಚಂದ್ರೇಗೌಡ, ನನ್ನ ಮೇಲೆ ಕೈ ಮಾಡುವಷ್ಟು ಅಧಿಕಾರ ಬಂತಿರಲೇ ನಿನಗೆ. ಅಲ್ಲದೆ ಈ ವಿದ್ಯಾವಂತ ರೈತನನ್ನು ತಿರುಗ ಎಂದು ಬದಲಿದೆಯಾ ಬದಲಿಗೆ. ಈ ರೈತ ಬಿಸಿಲು ಮಳೆ ಗಾಳಿ ಚಳಿ ಎನ್ನದೆ ನಿಮ್ಮಂತ ಅಧಿಕಾರಿಗಳಿಗೆ ಅನ್ನ ಹಾಕುವನೇ ರೈತ. ಹಗಲು ರಾತ್ರಿ ಎನ್ನದೆ ಕಲ್ಲು ಮುಳ್ಳುಗಳಿಗೆ ಹೆದರದೆ ಮಡದಿಯೊಂದಿಗೆ ಚಕ್ಕಂದ ಹೊಡೆಯುವ ನಿಮ್ಮಂತ ಮನೆ ಮರುಕರಿಗೆ ಅನ್ನ ಹಾಕುವನೇ ರೈತ. ಹೊತ್ತಿಗೆ ಊಟ ಮಾಡದೆ ಮೈಯಿಗೆ ಮೆಚ್ಚಿಕೊಂಡು ಜೋಳ ಹತ್ತಿಯನ್ನು ಬೆಳೆದು ಮತ್ತು ಹಗಲುಗಳ್ಳರಿಗೆ ಹಾಲು ತುಪ್ಪ ಉಳಿಸುವವನೇ ಈ ರೈತ. ಅಂದಾಗ ಮರ್ಯಾದೆಯಿಂದ ನೀನನ್ನ ಕೈ ಬಿಡದಿದ್ದರೆ ಮಗನೇ ನನಗೆ ಎಚ್ಚರ. ಯಾಕಯ್ಯ ಸಮಯ ಕಳೆದಂತೆಲ್ಲ ಈ ಬಡವದ ಸೊತ್ತು ಮೆತ್ತಿಗೆ ಹತ್ತಿದೆ. ಒಡೆತವೇ ಸಾಕ್ಷಿ. ತಾಯಲ್ಲಿ ಆ ನನ್ನ ಜಾತಿಯದು. ನನ್ನ ಜಾತಿಯನ್ನು ಕೊಡಲಾಗದೆ ನನ್ನನ್ನೇ ಒತ್ತು ಸಾಯಿಸ್ತಿದ್ರೆ ಒತ್ತು ಸಾಯಿಸಲೇ ಮಗನೇ. ಅಯ್ಯೋ
ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವುದು ಅಷ್ಟ ಸುಲಭವಲ್ಲದಿರುವಾಗ ನನ್ನನ್ನೇ ಮತ್ತು ಸಾಯಿಸ್ತಿರಲೇ ಮಗನೇ. ಏ ಚಂದ್ರೇಗೌಡ, ಹಾಗೇಕೆ ಎದೆ ಬಾಯಿ ಬಡಿದುಕೊಂಡು ನಾಯಿ ತರ ತೇಗುತ್ತವೆ ಮಗನೇ? ಈ ಭೀಮನ ದೇಹ ಗರಟೆ ಗಂಗಮ್ಮನ ಎದೆ ಹಾಲು ಕುಡಿದು ಬೆಳೆದಿರುವ ಗಂಡನಿಯ ದೇಹ. ನಿನ್ನಂತವನ ಚಾಟಿ ಏಟಿಗೆ ಮೇರು ಪರ್ವತದ ಬಂಡೆ ಬಂದು ಬೀಸಿದರು ಸಾಕಲಾರದು ಈ ಬಲಭೀಮನ ದೇಹ. ಗೌಡ, ನಿನಗೆ ನನ್ನ ಶಕ್ತಿಯನ್ನು ನೋಡುವ ಆಸೆ ಇದ್ದರೆ, ನಿನಗೆ ನಿನ್ನ ರಕ್ತವನ್ನು ನೋಡುವ ಆಸೆ ಇದ್ದರೆ, ಒಂದು ಸಲ ಈ ಹುಲಿಯನ್ನು ಬಿಚ್ಚಿ ನೋಡೋ ನಿನ್ನ. ಕ್ಷಣದಲ್ಲಿ ನಿನ್ನನ್ನು ತಿಂದು ತೇಗಿ ಬಿಡುತ್ತೇನೆ ಮಗನ. ಕರಿಯ ಇದಕ್ಕೆ ಯಾವ ಆಲೋಚನೆ ಮಾಡಿವಿ? ತೆಗೆದುಕೊಳ್ಳಿ ಬಂದೂಕನ್ನು, ಇವನಿಗೆ ಗುಂಡು ಹಾಕಿ ಇವನ ಕೆಲಸ ಇಲ್ಲೇ ಮುಗಿಸಿಬಿಡ್ರಿ. ಅಂದಾಗ ತೀರ್ಪಡ್ತೀರಿ ನಮ್ಮ ಕೇಳು. ಬೇಡ ಕರಿಯೋ, ಬೇಡ. ಒಂದೇ ಗುಂಡಿಗೆ ಇವನ ಗಂಡನೆ ಹೊಡೆದರೆ ನಮ್ಮ ಆಸೆ ತೀರಲಾರದು. ಇವನು ಕ್ಷಣಕ್ಷಣಕ್ಕೂ ನರಳಿ ನರಳಿ ಸಾಯಬೇಕು. ತೆಗೆದುಕೊಂಡು ಬಾ ಆ ಕಾಲಿನ ಕಬ್ಬಿನವನು. ತೆಗೆದುಕೊಳ್ಳಿ ಗೌಡ್ರಿ. ಗೌಡ, ಎಂದಾದರೂ ಒಂದು ಸತ್ತು ಹೋಗುವ ಈ ಪ್ರಾಣಕ್ಕೆ ಹೆದರಿ ನಿಮ್ಮ ತವರಿಗೆ ತಲೆ ಬಾಲ ಅಲ್ಲಾಡಿಸುವವನಲ್ಲ ಈ ಬಲಭೀಮ. ಸತ್ತರು ಸೂರ ಸಂಗೊಳ್ಳಿ ರಾಯಣ್ಣ, ಚತ್ತುಲಿಯ ವೀರನಾಗಿ ಸಾಯುತ್ತೇನೆ ವಿನಃ ನಿಮ್ಮಂತ ಬ್ರಿಟಿಷ್ ಕೂಣಿಗೆ ಎಂದೂ ಶರಣಾಗಲಾರೆ ಮಗನ. ಶರಣು ಎನ್ನದೆ ಹೋದರೆ ನಿನ್ನ ಮರಣ ಖಂಡಿತ. ಹೇ ಭೀಮ್ಯ, ದೀಪಾರೋಪಣ ಪ್ರಜ್ವಲಿಸಿ ಸಾಯಕ್ಕೆ ಈ ಜೀರಾಡದ ಮಗಳೇ, ಜೀರಾಡು. ಸತ್ತು ಹೋದರಿಂದ ಹೆತ್ತಮ್ಮ ಮತ್ತೆ ಬರುವಳೇನು? ಸಾಧ್ಯವಿಲ್ಲ. ನಿನಗೆ ಸ್ಮಶಾನವೇ ಸಾಕ್ಷಿ. ಸತ್ತ ಮೇಲೆ ಎಲ್ಲವೂ ಸತ್ತಂತೆ ಸರಿ. ನಿನ್ನ ಕ್ಯಾಸೆಟ್ ಪ್ರತಿ ಮುಗಿತು. ಸರಿಯಾ? ನಡೆ ಹೋಗೋಣ. ಕ್ಯಾಸೆಟ್ ಒಪ್ಪಿಸಿರು ಇವನು ಹಾಗೆ ನರಳಿ ನರಳಿ ಸಾಯಿಲಿ. ನಾಳೆಗೆ ಇವನ ಹೆಣ ಹತ್ತು ಕಾಗಿಗೆ ಹಾಕೋಣ. ನಡೆ ಹೋಗೋಣ. ಅಣ್ಣ ಕುಮಾರ, ಅಂದೇ ಕ್ಯಾಸೆಟ್ ನೋಡು ಅಂದಿದ್ದಲ್ಲಿ ಅಂದೇ ನೋಡಿ ಇವರೆಲ್ಲರ ಕಥೆಯನ್ನು ಮುಗಿಸಿ ಬಿಡುತ್ತಿದ್ದೆ. ಅಯ್ಯೋ ಕುಮಾರ, ಅಣ್ಣ ನೀನು ಅಮ್ಮ. ಕುಮಾರ, ಏನಿದು ಅಣ್ಣ? ಅಣ್ಣ, ನೀನು ಈ ಬಲಭೀಮನನ್ನು ನೋಡಲು ಬಂದಿದೆಯಲ್ಲ. ಹೊತ್ತಿಗೆಯ ಬಂಧನದಲ್ಲಿ ಭದ್ರವಾಗಿದ್ದ ನೀನು ಈ ನಿನ್ನ ತಮ್ಮನನ್ನು ನೋಡಲು ಬಂದಿಯ ಕುಮಾರ. ಚಿಕ್ಕಪ್ಪ
ಅಳಬೇಡಮ್ಮ, ಅಳಬೇಡ. ನನಗಾಗಿ ನೀನು ಈ ಕಷ್ಟಪಟ್ಟು ಶಿಕ್ಷೆ ಅನುಭವಿಸಿದೆ. ನಾನು ಪಾಪಿ ತಮ್ಮ, ನಾನು ಪಾಪಿ. ಆ ಪಾಪಿಗೆ ತಕ್ಕ ಪ್ರಾಯಶ್ಚಿತ ನಾನು ನಿನ್ನಲ್ಲಿ ಸೇರಲು ಬಂದಿದ್ದೇನೆ. ಅಲ್ಲ, ನಿಜವೇನಲ್ಲ? ಹೌದಪ್ಪ. ನಿನ್ನಲ್ಲಿ ಏಕೆ ಈ ರೀತಿ ಕಟ್ಟಿ ಹಾಕಿದ್ದಾರೆ? ಯಾರು ಕಟ್ಟಿ ಹಾಕಿದ್ದಾರೆ? ಅಲ್ಲ, ಕೇವಲ ಒಂದು ತ್ಯಾಜಿನ ವಿಷಯವಾಗಿ ಆ ಚಂದ್ರೇಗೌಡನನ್ನ ಕಟ್ಟಿ ಹಾಕಿದ. ಬರ ಎಳೆದಲ್ಲ ಆ ಗಾಯಕ್ಕಾಗಿ ಈ ಭೀಮನ ದೇಹ ತತ್ತರಿಸುತ್ತದೆ ಅಣ್ಣ, ಕಲಿಯುಗದ ಭೀಮನಾಗಿ ಮೆರೆಯುವ ನಿಮ್ಮ ಕಣ್ಣಲ್ಲಿ ನೀರು ಬಿಡುವುದನ್ನು ಮುಂದೆ ಹೇಳಿದ ವಿಷಯವನ್ನು ಈಗಲೇ ಹೇಳ್ತೀನಿ ಕೇಳು. ನನ್ನ ತಾಯಿ ಸೀತಾಳನ್ನು ಕೊಂದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅದೇ ನಿನ್ನ ಕಟ್ಟಿದ ಚಂದ್ರೇಗೌಡ. ನೀನು ಬಚ್ಚಿಟ್ಟ ಕ್ಯಾಸೆಟ್ ಹಿಂದೆಲ್ಲ ತೆಗೆದು ನೋಡು, ಅದರಲ್ಲಿ ಯಶವಂತನ ಕೊಲೆ ಆಗಿದೆ. ಆ ಕೊಲೆ ಪಾತಕ ಬೇರೆ ಯಾರೂ ಅಲ್ಲ, ಅದೇ ನೀತಿಗಟ್ಟ ನರೇಂದ್ರ. ನರೇಂದ್ರ ಕುಮಾರ, ಈ ವಿಷಯ ನಿನಗೆ ಹೇಗೆ ಗೊತ್ತಪ್ಪ? ನಿನ್ನ ಸಿಬಿಐ ಅಧಿಕಾರಿಯಿಂದ ಹೇಗೆ ಬಚ್ಚಿಟ್ಟು ತಿರುಗಿಯೋ ಹಾಗೆ ಪಿಎಸ್ ಆಗಿ ಗುಪ್ತ ನಿನ್ನೊಂದಿಗೆ ಸಹಕರಿಸುವ ಇನ್ಸ್ಪೆಕ್ಟರ್ ರಂಗ ಹೇಳಿದ್ದಾನೆ. ಇದಕ್ಕೆ ಮುಂದೇನು ಮಾಡಬೇಕು? ಇನ್ನು ತಡಬೇಡ. ಈ ನಮ್ಮ ಸೇಡು ತೀರಬೇಕೆಂದರೆ, ಈ ನಮ್ಮ ರೈತರೆಲ್ಲ ಉದ್ದಾರಾಗಬೇಕೆಂದರೆ ನೀನೀಗ ದ್ವಾಪರ ಯುಗದ ಕುಂತಿ ಪುತ್ರ ಭೀಮನಾಗಲೇಬೇಕು. ಅನ್ನಾಯಿಯಿಂದ ಕಟ್ಟಿದ ಈ ಗೋಡನ ಸರಪಳಿ ಕೇವಲ ನಿನ್ನ ಹಳಕು ಚಪ್ಪಲಿಗೆ ಸಮಾನ. ಜಾರಿಸಿ ಹರಿ ಈ ಸರಪಳಿಯನ್ನು. ಲೇ ಗೌಡ, ನೀನು ನನ್ನ ಮನತನಕ್ಕೆ ಮಾಡಿದ ಅನ್ಯಾಯಕ್ಕಾಗಿ ನೀನಿನ್ನ ತಾಯಿಯ ಗರ್ಭದಲ್ಲಿ ಅಡಗಿಕೊಂಡು ಕುಳಿತರೂ ಸರಿ, ನಿನ್ನನ್ನು ಹೊರಗೆಳೆದು ನಿನ್ನ ರುಂಡವನ್ನು ಚೆಂಡಾಡಿ ನಿನ್ನ ರಕ್ತದಿಂದಲೇ ನನ್ನವರ ಸತ್ತವರ ಸಮಾಧಿಗೆ ರಕ್ತ ನೈವೇದ್ಯ ಲೇಪಿಸದಿದ್ದರೆ ನನ್ನ ಹೆಸರು ಕಲಿಯುಗದ ಬಲ ಭೀಮನೇ ಅಲ್ಲ. ಅಣ್ಣ ಕುಮಾರ, ಹೋಗೋಣ ಬನ್ನಿ. ಸಾಧನೆಯ ಹಾದಿಯಲ್ಲಿ ಬರುತ್ತಿರುವ ಈ ಚಂದ್ರೇಗೌಡನ ಚಾಣಾಕ್ಷರಕ್ಕೆ ಚಕ್ರ ವೇಷದನ್ನೆಲ್ಲ ಸಿದ್ದರಾಮ, ಏ ಸಿದ್ದರಾಮ, ಸತ್ಯಲ್ಲದೆ ರೈತರ ಬೆಂಬಲದಿಂದ ಅಧಿಕಾರದ ಗದ್ದಿಗೆ ನೇರಿದ ನಿನ್ನ ಅಧಿಕಾರದ ಗದ್ದಿಗೆ ನಿನ್ನ ಮಂತ್ರಿಗಿರಿಯನ್ನು ಮಂತ್ರಿ ನಾಯಿತರ ನನ್ನ ನರೇಂದ್ರ ಸತ್ತು ಸಂತಾಪವಾರಬೇಕಾದರೆ ನನಗೆಂತ ಪಾಪ ಬಂದರೂ ಸರಿ, ನಿನ್ನ ಸತಿ ಸಾಯಿಸಿದ ಹಾಗೆ ನಿನ್ನ ಸೊಸೆ ದೀಪಾಳನ್ನು ಸಾಯಿಸಿ ಮತಕೊಟ್ಟ ಈ ಘಟ ಸರ್ಪ ಜನ ಎತ್ತಿ ನಿಂತದರೆ ಜಟಾಧಾರಿ ಶಿವ ಬಂದರು ಬಿಡಲಾರೆ. ಮಾಡ್ತೇನೆ
ಹೇಳ್ದಂಗೆ ಹೇಳ್ರಿ, ಮುಂದಿನ ಕೆಲಸ ಬರೋಬ್ಬರಿ. ಮಾತಿನಲ್ಲಿ ಮನೆ ಕಟ್ಟಿ ಕತೆ ಹೇಳುವುದಲ್ಲ ಈ ಕೆಲಸ. ಮಂತ್ರಿ ತಮ್ಮನೇ ನರೇಂದ್ರನೆಂದು ಕೊಲೆ ಮಾಡಿದ ರಾಜ್ಯಾದ್ಯಂತ ಚಳುವಳಿ ಮುಂದುವರಿಯಿತು. ಅಂದಾಗ ನಮ್ಮ ಆಸೆ ತೀರಿ ಅವನು ಮಂತ್ರಿ ಪದದಿಂದ ಕೆಳಗೆ ಇಳಿಯುವವರೆಗೂ ಈ ಹೋರಾಟ ನಿಲ್ಲಲಾರದು. ಈಗಾಗಲೇ ಹೆಡ್ ಬಾಸ್ ಕೊತವಾಲನಿಗೆ ತಿಳಿಸಿ ಚಳವಳಿ ನಡೆಸಿದ್ದೇವೆ. ಇನ್ನು ಸ್ವಲ್ಪ ಹೊತ್ತಿಗೆ ತಿಳಿತಿದ್ರಿ ಎಲ್ಲ. ಅಷ್ಟೇ ಅಲ್ಲ, ಕಾಳು ಸಂತೆ ಕಾಳಿಪಲ್ಲಿ ಕಂಟ್ರೋಲ್ ಕಾಳು ಯಾವುದು ಎಲ್ಲಿ ಸಪ್ರಾಯವಾಗದಂತೆ ನೋಡಬೇಕು. ಆಯತಕ್ಕೆ ಯಾವುದಾದರೂ ವಾಹನ ಎದುರಿಗೆ ಬಂದರೆ ಸುಟ್ಟು ಹಾಕಲಿಕ್ಕೆ ಹೇಳು. ಮಗ ಸಿದ್ದರಾಮ ಆರಿಸಿ ಮೆರೆದಾಡಲಿಕ್ಕೆ ಬಂದ ಮಗ ಗಾಳಿ ಸಮೇತ ಕಂದಕದಲ್ಲಿ ಬಿದ್ದು ಸಾಯುವ ಹಾಗೆ ವ್ಯವಸ್ಥೆ ಮಾಡು. ನನ್ನ ಜೊತೆಗೊಟ್ಟ ಕರಿಯನ್ ಕಳಿಸಿರ್ನ ಸರಿಯಾದ ಕೊಟ್ಟರೆ ನನ್ನ ಜೊತೆ ಯಾರಿಲ್ಲ. ನೀವು ಹೇಳಿದ್ದು ಬರಾಬರಿನ ಐತ್ರಿ. ಕೈ ಮಾಡಿದವರಿಗೆ ಕತ್ತಿ ಎತ್ತಲಿಕ್ಕೆ ಇದು ಕರಿಯಾನೇ ನಿಮಗೆ ವಾಸಿ. ನಾನಿನ್ನು ಬರ್ತೇನೆ. ಸರಿಯಾ? ಹೊತ್ತು ನೋಡಿ ಹೊತ್ತ ಹಾಕ್ತೇನೆ ಅಂತಿದ್ದಲ್ಲ, ಆ ಸಮಯ ಈಗ ಕೂಡಿ ಬಂದಿದೆ. ನಾಳೆ ಸಿದ್ದರಾಮ ಬರುವ ಸಮಯ ನೋಡಿ. ನಮ್ಮೂರು ಕಾಸು ಹೊರಡುವ ಸಮಯಕ್ಕೆ ಟೈಮ್ ಬಾಂಬ್ ಜೋಡಿಸಿ ಬಿಡು. ಆರಿಸಿ ಮೆರೆದಾಡಲಿಕ್ಕೆ ಬಂದ ಮಗ ಅದರಲ್ಲೇ ಬಿದ್ದು ಸಾಯಲಿ. ಅಂದಾಗ ನನ್ನ ಆತ್ಮಕ್ಕೆ ಶಾಂತಿ. ಈ ಕರೀನಿಗೆ ಭಪ್ಪನಿ ಅಂತ ದುಬ್ಬ ಚಪ್ಪಿಸಿ ಕೈ ಬಿಟ್ಟರೆ ಕೆಲವು ಗಂಟೆಗಳಲ್ಲಿ ಅವನ ಮರಣದ ಗಂಟೆ ಬಾರಿಸಿ ಬಿಡುತ್ತೇನೆ. ನಾದವಿಲ್ಲದ ಗಂಟೆ ನಿಮ್ಮ ಸೌಕಾರನ ಕಂಠಕ್ಕೆ ಸಿಲುಕಿಕೊಂಡಿರುವಾಗ ಅದು ನಿನ್ನಿಂದ ಸಾಧ್ಯವಿಲ್ಲ, ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಅದನ್ನು ಕೇಳಲಿಕ್ಕೆ ನೀನ್ಯಾರನೇ? ಅವಾಗೇಕೆ ಕೆಕ್ಕರಿಸಿ ನೋಡುತ್ತಿದೆಯಾ? ಸೆಂಟ್ರಲ್ ರೌಡಿತನ ಇಲ್ಲಿಗೆ ಹೇಗೆ ಬಂದೆ ಅಂದೆ? ನಿನ್ನ ನೋಡಲಿಕ್ಕೆ ಬಂದೆ. ಏನು ನಾನಂದರೆ ಏನು ತಿಳಿದುಕೊಂಡಿರುವೆಯಲ್ಲಿ? ದೊಡ್ಡ ರಾಜಕೀಯ ನಿನಗೆ ಇಲ್ಲ. ಚಂದ್ರೇಗೌಡ ಮರ್ಯಾದೆಯಿಂದ ಫಲಭೀಮ ಎಂದು ಮಗಳು. ಇಲ್ಲದಿದ್ದರೆ ಹತ್ತು ಮೀರಿ ಮಾತನಾಡುವ ನಿನ್ನ ನಾಲಿಗೆಯಲ್ಲಿ ಕತ್ತರಿಸಿ ಬಿಡುತ್ತೇನೆ ಮಗನ. ಈ ಮಾತು ಯಾರಿಗೆ ಮಾತನಾಡುತ್ತೀಯ ಅಂತ ನೆನಪಿಸಿಕೊಂಡು ಮಾತನಾಡು. ಲೇಖರಿಯ ನನಗೆ ಚೆನ್ನಾಗಿ ಗೊತ್ತಿದೆ. ಚಿತ್ತಗೊಟ್ಟು ಕೇಳೋ ನಿನ್ನ ಚರಿತ್ರೆಯನ್ನ. ಬಡವರ ಬಡ್ಡಿ ತಿಂದು ಅವರ ಮನೆ ಸ್ಮಶಾನ ಮಾಡಿದ ಇವನೊಬ್ಬ ಮನೆ ಮುರುಕ. ಮಿತ್ರನ ಮನೆ ಸೇರಿ ಮಿತ್ರನ ಶೀಲ ಗಳಿಸಿದ ಮಿತ್ರ ದ್ರೋಹಿ ಇವನು. ಅಷ್ಟೇ ಅಲ್ಲ, ಸಾವಿರಾರು ವಿದ್ಯಾರ್ಥಿಗಳಿಗೆ ನೌಕರಿ ಕೊಡಿಸುತ್ತೇನೆಂದು ಲಂಚ ತಿಂದ ವಂಚಕ ಇವನು. ಇಷ್ಟೇ ಅಲ್ಲ, ಸತಿ ಸಾಧಿನಿಯಾಗಿ ನನ್ನ ಅತ್ತಿಗೆ ಈ ಸಮಾಜವನ್ನೇ ತಿದ್ದು ಬಯಸಬೇಕೆಂದಿದ್ದ ನನ್ನ ಅತ್ತಿಗೆಯನ್ನೇ ಕೊಲೆಗೈದ
ಕೈದ ಕೊಲೆಗಾರ ಇವನು. ಮುಂದೆ ಮಾತೆತ್ತಿದರೆ ಎತ್ತರಿಸಿ ಹೇಳುವ ನಿನ್ನ ಕತ್ತನ್ನೇ ಕೊಯ್ದು ನಮ್ಮೂರ ಅಗಸಿಯ ಬಾಗಿಲಿಗೆ ನೇತು ಹಾಕಿ ಬಿಡುತ್ತೇನೆ ಮಗನ. ನನ್ನ ಯಶವಂತನನ್ನು ಕೊಲೆ ಮಾಡಿದ್ದೆಂದು ಯಾರು ಹೇಳು? ಇಲ್ಲದಿದ್ದರೆ ನಿನ್ನನ್ನು ಒಟ್ಟು ಸಾಯಿಸಿ ಬಿಡುತ್ತೇನೆ ಮಗನ. ಈತ ನನ್ನ ಮೈಗೆ ಬೆದರು ಹಾಗೆ ನೋಡುತ್ತ ಸುಮ್ಮನೆ ನಿಂತಿರುವಲ್ಲ ಈ ಸೋಮಾನ. ಈಗಲೇ ನಿಮ್ಮೊಪ್ಪನೆ ಆದರೆ ಕಪ್ಪದ ಗುಡ್ಡದ ಹಾಗೆ ಇವನ ಎಲುಬಿನ ಹಂದರಿಗಳನ್ನು ಹಾಕಿ ಬಿಡುತ್ತೇನೆ. ಇಷ್ಟಾದರೂ ಇನ್ನು ಅಪ್ಪೊಬ್ಬನೆ ಕೇಳುತ್ತೀನಿ. ಹೌದು ಗೌಡ್ರೆ, ಹೌದು. ಈ ಕೈಯನ್ನ ಬೇರೆ, ಈ ಕೈಯಿನ ಸ್ಟೈಲೇ ಬೇರೆ. ನಿಮ್ಮ ಒಂದರ ಹಿಂದೆ ಒಂದು ಅಂಕೆ ಮುಗಿಯುವುದರೊಳಗೆ ಅಂಕೆ ಒಂದು ಬೀಳುವುದು ಅಂಗಾಂಗ. ಒಂದನೇ ಅಂಕಿಯೊಳಗೆ ಕತ್ತರಿಸಿ ಹಾಕ ಇವನ ಕೈಯನ್ನ. ಏನಿಲ್ಲ, ಈ ಕರಿಯ ತನ್ನ ಕತ್ತಿಯನ್ನು ಎತ್ತಿಕೊಂಡು ಒಂದು ಸಲ ತನ್ನ ನೆತ್ತಿಯನ್ನೇ ಕೈಯಾಡಿಸಿಕೊಂಡರೆ ತೀರಿತು. ಎಂತ ಪೂರ ಸರದಾರರು ಬಂದರು ಅವರ ರಕ್ತವನ್ನು ದೀಪದೆ ಬಿಡುವುದಿಲ್ಲ ಈ ಕರಿಯ. ನಾನು ಅಷ್ಟೇ. ಈ ಬಲಭೀಮ ಒಂದು ಸಲ ತನ್ನ ಬಾಹುಬಲವನ್ನು ಅಪ್ಪಳಿಸಿದರೆ ಕೊಬ್ಬಿದ ನಿಮ್ಮ ಕೋಣವನ್ನು ಓಡಾಡಿಸಿ ಕರೆಯದೇ ಬಿಡಲಾರ. ಈ ಕರಿಯನ ಕಡಿವೆನೆಂದು ಬಡಬಡಿಸಿ ಬಂದ ಬಿಡಾಡಿಗಳೊಂದ ಕುಂಬೆಗಳ ಆ ಬಿಡಾಡಕ್ಕೆ ಬಾಣ ಹೂಡಿ ನಿಮ್ಮೆಲ್ಲರ ಪ್ರಾಣವನ್ನು ತೆಗೆಯಲು ಬಂದಿರುವನು ಯಮಧರ್ಮನಾಗಿ. ಈ ಮೃತ್ಯುಂಜಯನ್ನು ಕಟ್ಟಿ ಹಾಕಿರುವ ಘಟಸರ್ಪದಲ್ಲಿ ಯಾವ ಧರ್ಮನು ಬರಲಾರನು. ಲೇಖರಿಯ ನಿಮ್ಮಂತ ಅಗ್ನಿ ಪಂಜರ ಬಿದ್ದರೂ ಪಟ್ಟಗೊಳಿಸು. ನಾಟಿ ಹಾಡಲು ಬಂದಿರುವೆನು ನಿಮ್ಮ ನಾಟಕಕ್ಕೆ. ನಾಟಕಕ್ಕೆ ನಮ್ಮ ಗೌಡನ ಸೂತ್ರಧಾರಿ ಆಗಿರುವಾಗ ಕರಿಯ ಮಗನ ಅಲ್ಲದ ಯಾರಿಗೆ ಇಟ್ಟುಕೊಂಡು ಚೆನ್ನಾಗಿ ಬಗಳ ಮಗನ. ಇಲ್ಲದಿದ್ದರೆ ಹತ್ತು ಮೀರಿ ಮಾತನಾಡುವ ನಿನ್ನನ್ನು ಪಡೆದು ಹಾಕಿ ಬಿಡುತ್ತೇನೆ ಮಗನ. ಆಮೇಲೆ ನಾ ಯಾರು ಅಂತ ಹೇಳುತ್ತೇನೆ ಮಗನ. ಕೇಳುವ ತಾಕಿತ್ತಿದ್ದರೆ ಗಂಡಸ್ಸಾಗಿ ಬಾರೆ ಮುಂದಕ್ಕೆ. ನಿಮಗೆ ನನ್ನನ್ನು ಒದ್ದು ಕೆರಸಬೇಡಲೇ ಬಡವ. ನಿನ್ನನ್ನು ಕೆರಳಿಸಿ ಕುಸ್ತಿ ಹಿಡಿಯುತ್ತೇನೆ ಈ ಕಣದಾಗ. ಏನಲೇ ಚಂದ್ರೇಗೌಡ, ಮಾಡಬಾರದ ಏಸೆ ಕಾರ್ಯಗಳನ್ನು ಮಾಡಿ ಮಗನ ನಗುತ್ತಾ ನಿಂತಿದೆಯಲ್ಲ. ಈ ಬಲಭೀಮ ಒಂದು ಸಲ ಪ್ರತಿಜ್ಞೆ ಮಾಡಿದರೆ ನನ್ನ ಹಠ ತೀರಬೇಕು ಒಂದು ಇಲ್ಲ. ನಿಮ್ಮೆಲ್ಲರ ಘಟ ಉರುಳಬೇಕು ಒಂದು. ಸುಮ್ಮನೆ ಸಾಯ್ಬೇಡ ಈ ಗೌಡನ ಗೌಡ್ರೆ, ಕಟ್ಟಿ ಹೋದ್ರೆ ಈ ಮದವೇರಿದ ಕೋಡೋಣ. ಏ ಚಂದ್ರೇಗೌಡ, ನಿಮ್ಮಿಂದ ಕಟ್ಟಿಸಿಕೊಂಡು ಹಾಕಿಕೊಂಡು ಸಾಯುವನಲ್ಲ ಈ ಬಲಭೀಮ. ಏಕರ್ಯ ಈ ಗೌಡ ಚೂ ಬಿಟ್ಟಾಗ ನಾಯಿ ತರ ಬಂದು ಬಗುತ್ತಾ ಇದೆಯಲ್ಲ ಮಗನ. ನೀ ಇನ್ನು ಇವನ ಕೈ ಚಾಲವಾಗಿ ಬಿಟ್ಟಿರುವಿನಿದೆ ಮಗನೇ. ಮೊದಲು ನಿನ್ನ ಚರಿತ್ರೆಯನ್ನು ಅರ್ಥ ಮಾಡಿಕೊಂಡು ಬಾ.
ನನ್ನದೊಂದು ಚಿಕ್ಕ ಮಾತಿಗೆ ಉತ್ತರ ಕೊಟ್ಟು ಅರ್ಥವಿಲ್ಲದ ಮಾತುಗಳನ್ನು ಹೇಳಿ ನಮ್ಮನ್ನು ವ್ಯಕ್ತಗೊಳಿಸಬೇಡಲೇ ದಿವ್ಯ. ಇದೊಂದು ರುದ್ರ ತಾಂಡವ. ನೃತ್ಯವನ್ನು ಅವತರಿಸಿದರೆ ಮುಗಿಲೇಳುವುದು ಈ ಭೂಮಿಯು. ಸಲ್ಲದ ಮಾತನ್ನು ಹೇಳಿದ ಕರಿಯನ ತೆರೆ ಕಣಿಸಬೇಡ. ಮುಗಿದು ನಿನ್ನ ಕಥೆ. ಅದಕ್ಕಿಂತ ಮುಂಚಿತವಾಗಿ ನಿನ್ನ ಶಿರದ ಮೇಲೆ ಬರ್ತಾ ಇದೆ ನನ್ನ ಸಿಂಹದ ಹಿಡಿಕೊಂಡು. ಅದಕ್ಕಿಂತ ಮುಂಚಿತವಾಗೇ ಬರುತ್ತದೆ ನಿನ್ನ ಶಿರದ ಮೇಲೆ ನನ್ನ ಸಿಂಹದ ಸಿಡಿಗೊಂಡು. ಏಕನಿರಗೋಡ ಬಸವೇಶ್ವರ ನಾಟಕ ಸಂಘಕ್ಕೆ